Audio Jungle. Audio Jungle. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟೆಸಲ್. ಇವತ್ತು ನಾನು ನಿಮಗೆ ನಾರ್ಮಲ್ ಸ್ಯಾರಿ ಕುಚ್ಚಿಗೆನೆ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಡಿಫ್ರೆಂಟ್ ಬೀಡನ್ನ ಯೂಸ್ ಮಾಡಿಬಿಟ್ಟು ಸ್ಟೋನ್ ಬೀಡ್ ಬರುತ್ತೆ, ಆ ಸ್ಟೋನ್ ಬೀಡನ್ನ ಯೂಸ್ ಮಾಡಿ ಹೇಗೆ ಹಾಕೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಅಂಥದ್ದು ನೀಡಲ್ಲು, ಈ ಸೈಜ್ ನೀಡಲ್ ತೊಗೊಳ್ಳಿ. ಸೊ ನಾನು ಇದಕ್ಕೆ 12 ಎಳೆ ದಾರ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವರ್ಕ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟು 12 ಎಳೆ ದಾರನ ಈ ಸೂಜಿಗೆ ತೊಗೊಂಡಿದ್ದೀನಿ, ಈ ನೀಡಲ್ಗೆ ನಾನು ಹತ್ತಿಸ್ಕೊಂಡಿದ್ದೀನಿ. ಬನ್ನಿ, ಸೊ ನಾನು ಈ ರೀತಿ ಜಾಯಿನ್ ಮಾಡ್ಕೊಳ್ಳೋದು. ಈ ಥರ ಜಾಯಿನ್ ಮಾಡೋದ್ರಿಂದ ನಿಮಗೆ ಬೇಗ ಆಗುತ್ತೆ. ಸೊ ನೀವು 1/4 ಇಂಚ್ಗಿಂತ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂದರೆ 1/4 ಇಂಚ್ಗಿಂತ ಕಮ್ಮಿ ತಗೊಳ್ಳಿ. ನೋಡಿ ಎಷ್ಟು ಈಸಿ ಮೆಥಡಲ್ಲಿ ತೊಗೋಬೋದು ಅಂತ. ನೋಡಿ, ಸೀರೆ ಸುಕ್ಕು ಬರಲ್ಲ, ಏನೂ ಬರಲ್ಲ. ಸುಕ್ಕು ಬರುತ್ತೆ ಅಂತ ಹೆದ್ರುಕೊಳ್ಳೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನಾವು. ಸೊ ಈ ರೀತಿ ಎಳೆದಿಟ್ಕೊಳ್ಳಿ. ನಿಮ್ಗೆ ಇವಾಗ ಫುಲ್ ಕಾಣಿಸ್ತಿರ್ಬೋದು ನೋಡಿ. ಸೊ ಈ ರೀತಿ ಒಂದೊಂದೇ ಹೀಗೆ ತಗೊಳ್ಳಿ. ಹೀಗೆ ತಗೊಂಡು ನೋಡ್ಕೊಳ್ಳಿ, ಕೈಯಲ್ಲಿ ಈ ರೀತಿ ಹಿಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಆದಮೇಲೆ ಒಟ್ಟಿಗೆ ಹೀಗೆ ಹಿಡ್ದಿರೋದನ್ನ ಈ ರೀತಿ ಹಿಡ್ಕೊಂಡು ನೋಡಿ ಕಟ್ ಮಾಡ್ಕೊಳ್ಳಿ ಅಷ್ಟೆ. ಸೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು, ಫುಲ್ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ನಾವು ಹಳೆ ಡಿಸೈನ್ ಅಂತೀವಿ, ಹಳೆ ಡಿಸೈನೇ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಾಗೆ. ಸೊ ಬೀಡ್ಸ್ನ ನಾನು ಈ ರೀತಿ ದಾರಕ್ಕೆ ಹತ್ತಿಸಿಟ್ಕೊಂಡಿದ್ದೀನಿ. ಈ ರೀತಿ ಚುಚ್ಕೊಳ್ಳಿ. ಸೊ ಈ ರೀತಿ ಚುಚ್ಕೊಂಡು ಸೊ ಈ ರೀತಿ ಲಾಸ್ಟ್ಗೆ ಪೂರ್ತಿ ಹತ್ತಿಸ್ಕೊಳ್ಳಿ, ಹಾಫ್ ಡಿವೈಡ್ ಮಾಡಿಕೊಂಡು. ಸೊ ಈ ರೀತಿ ಗಂಟು ಹಾಕ್ಕೊಳ್ಳಿ. ಓಕೆ, ಫ್ರೆಂಡ್ಸ್, ತುಂಬ ಈಸಿ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಈಗ ಸ್ಟೋನ್ ಗುಂಡು ಬೀಡ್ ಏನು ಯೂಸ್ ಮಾಡಿದ್ದೀವೋ ಅದು ತುಂಬ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫ್ರೆಂಡ್ಸ್, ಬನ್ನಿ ಪೂರ್ತಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಈಗ 120 ಎಳೆ ದಾರ ತೊಗೊಂಡು ಕುಚ್ಚು ಕಟ್ಕೊಳ್ಳೋಣ. ಬನ್ನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಮುಗಿಯುತ್ತೆ.
ಸ್ಯಾರಿ ಒಂಥರ ಹಳೆ ಡಿಸೈನ್ಗೆ ಒಂದು ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕುಚ್ಚೆಲ್ಲ ಫಿನಿಶಿಂಗ್ ಆದಮೇಲೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಫಿನಿಶಿಂಗ್ ಆದಮೇಲೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ಈ ರೀತಿ ನೀವು ಸ್ಟೋನ್ ಬಾಲ್ ಏನಾದರೂ ತೊಗೊಳ್ತು ಅಂತ ಅಂದರೆ 12 ಎಳೆ ದಾರ ತೊಗೋಬೇಡಿ. ನನಗೆ ಸ್ವಲ್ಪ ಕಷ್ಟ ಆಯಿತು, ಅದು ಬೀಡ್ಸ್ ಹತ್ತೇ ಇಲ್ಲ. ತೊಗೊಂಡ್ರೆ ಇದು ಸ್ವಲ್ಪ ಬೀಡ್ಸ್ನ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀವು 8ರಿಂದ 10 ಎಳೆ ದಾರ ತೊಗೊಳ್ಳಿ, ಈಸಿಯಾಗಿ ಹತ್ತಿಸ್ಕೋಬೋದು. ಸೊ ನೀವು 8ರಿಂದ 10 ಎಳೆ ದಾರ ತೊಗೊಂಡ್ರೆ ಈಸಿಯಾಗಿ ಹತ್ತಿಸ್ಕೋಬೋದು. ಫ್ರೆಂಡ್ಸ್ ನಾರ್ಮಲ್ ಗೋಲ್ಡ್ ಬೀಡ್ ಅಂದರೆ ಓಕೆ 12 ಎಳೆ ತೊಗೋಬೋದು. ಬಟ್ ಈ ಥರ ಬಾಲ್ ಬೀಡ್ಸ್ಗೆ ನೀವು ಕಮ್ಮಿ ತೊಗೊಂಡ್ರೆ ಬೆಸ್ಟ್ ಅಂದ್ಕೊಳ್ತೀನಿ. ಹತ್ತಿಸ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ನಾನು ಸ್ವಲ್ಪ ದಾರನ ತೆಗೆದುಬಿಟ್ಟು ಹತ್ಸಿದ್ದೀನಿ. ನನಗೂ ಗೊತ್ತಾಗಿಲ್ಲ ಇದು ಹೋಲು ಸ್ಮಾಲ್ ಇದೆ ಅಂತ ಹೇಳ್ಬಿಟ್ಟು. ಕೆಲವೊಂದೊಂದು ಸಲ ಚೆನ್ನಾಗಿ ಬರುತ್ತೆ, ಕೆಲವೊಂದೊಂದು ಸಲ ಹಾಗೆ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿಕೊಂಡು ನೀವು ಬೀಡ್ಸ್ನ ಹತ್ತಿಸ್ಕೊಳ್ಳಿ. ದಾರ ಎಷ್ಟು ಬೇಕು ಅಂತ ತೊಗೊಂಡು ಹತ್ತಿಸ್ಕೊಳ್ಳಿ. ಓಕೆ, ನಾನು ಕುಚ್ಚಿಗಿಲಿ 120 ಎಳೆ ದಾರ ತೊಗೊಂಡು ನಾನು ಡಬಲ್ ಕುಚ್ಚು ಮಾಡ್ಕೊಂಡಿದ್ದೀನಿ. ಇದೊಂದು ಕುಚ್ಚು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.